ಕಡನ ಶೋರೂಮ್ ವಿಸಿಟ್ ಮಾಡಿ 75,000 ಫೈನಲ್ ಹೌದು ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ಕೋಟಿಂಗ್ ಇದೆ ಶೋರೂಮ್ ವಿಸಿಟ್ ಮಾಡಿ 3,10,000 ತನಕ ಮಾಡ್ಕೊಡೋಣ. ಬಂದ್ಬಿಟ್ಟು 1,65,000 ಕೋಟಿಂಗ್ ಇದೆ ಶೋರೂಮ್ ವಿಸಿಟ್ ಮಾಡಿ 1,55,000 ತನಕ ಮಾಡ್ಕೊಡೋಣ. 6,10,000 ಕೋಟಿಂಗ್ ಇದೆ ಶೋರೂಮ್ ವಿಸಿಟ್ ಮಾಡಿ 5,90,000 ಮಾಡ್ಕೊಡೋಣ. ಬಿಟ್ಟು 6,10,000 ಕೋಟಿಂಗ್ ಇರೋದು 5,80,000 ಫೈನಲ್ ಕೊಡೋಣ. 2,65,000 ಕೋಟಿಂಗ್ ಇದೆ ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಬಿಟ್ಟು 3,10,000 ಕೋಟಿಂಗ್ ಇರೋದು ಶೋರೂಮ್ ವಿಸಿಟ್ ಮಾಡಿ 3 ಲಕ್ಷ ಫೈನಲ್ ರೌಂಡ್ ಫಿಗರ್ ಗೆ ಮಾಡ್ಕೊಡೋಣ. ಸೊ ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಕಾರ್ ಝೋನ್ಗೆ ಬಂದಿದ್ದೀನಿ. ಇವ್ರ ಹತ್ರ ಮತ್ತೆ ರೀಸ್ಟಾಕ್ ಆಗಿದೆ, ಸೊ ಅದು ತೋರ್ಸೋಣ ಅಂತ ನಾನು ಬಂದಿದ್ದೀನಿ. ಸೊ ನನ್ನ ಜೊತೆ ಸರ್ ಇದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ಸೊ ಫಸ್ಟ್ ಹೊಸಬ್ರು ನೋಡ್ತಾ ಇದ್ದಾರೆ, ಅವ್ರಿಗೆ ಅಡ್ರೆಸ್ ಹೇಳ್ಬಿಡಿ. ಕಾರ್ ಝೋನ್ ಈಗ ಎಲ್ಲರಿಗೂ ಗೊತ್ತು ಕರ್ನಾಟಕ ಕಾರ್ ಝೋನ್ ಅಂದ್ರೆ. ಹೌದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ನಿಮ್ಗೆ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಸರ್ವಿಸ್ ರೋಡ್ ಇಂದ ಬಂದ್ರೆ ನಿಮ್ಗೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮೇಲೆ ಹತ್ರ ನೀವು ನಿಮ್ಗೆ ಲೆಫ್ಟ್ ಸೈಡ್ MK Ahmed ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು. ಗೂಗಲ್ ಅಲ್ಲಿ ಕರ್ನಾಟಕ ಕಾರ್ ಝೋನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಸೊ ಈ ಸಲ ಪ್ರೈಸಿಂಗ್ ಎಲ್ಲ ಹೇಗಿದೆ? ಸ್ಟಾರ್ಟಿಂಗ್ ಪ್ರೈಸಿಂಗ್ ಎಲ್ಲ ತುಂಬಾ ಕಡಿಮೆ ಬಜೆಟ್ ಅಲ್ಲೇ ಇದೆ ಸರ್. ಲಾಸ್ಟ್ ಟೈಮ್ ಈ ಟೈಮ್ ಸ್ವಲ್ಪ ತುಂಬಾ ಕಡಿಮೆ ಬಜೆಟ್. ಹೌದು ಸರ್. ಓಕೆ, ಸೊ ಲೋನ್ ಎಲ್ಲ ಆಗುತ್ತೆ ಅಲ್ಲ ಸರ್? ಸರ್ ಲೋನ್ ಬಗ್ಗೆ ಮಾತಾಡೋಕ್ ಹೋಗಿದ್ರೆ 2012 ಮಾಡೆಲ್ ಮೇಲೆ ತಗೊಳ್ಳೋಗ್ಬೇಕು. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರ್ಬೇಕು. ಖಂಡಿತ 70-80% ಲೋನ್ ಆಗುತ್ತೆ. ಲೋನ್ ಮಾಡಿ ಕೊಡ್ತೀರಾ ನೀವು? ಹೌದು ಸರ್. ಸ್ವಾಗತ, ಬನ್ನಿ ಸರ್. ತಡ ಮಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಮೊದಲನೇ ಕಾರ್ ಯಾವ ತೋರಿಸಿದೆ ಕಾರ್ ನೀವು? ಆಲ್ಟೋ ಸರ್. ಆಲ್ಟೋ? ಹೌದು ಸರ್. ಆಲ್ಟೋ ಯಾವ ಮಾಡೆಲ್ ಸರ್ ಇದು? ಸರ್ 2007 ಮಾಡೆಲ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಆಲ್ಟೋ ಸ್ಟ್ಯಾಂಡರ್ಡ್. ಓಕೆ, ಆಲ್ಟೋ ಸ್ಟ್ಯಾಂಡರ್ಡ್. ಓಕೆ, ಪ್ರೈಸ್ ಸರ್ ಇದ್ರದ್ದು ಏನ್ ಹೇಳ್ತಾರೆ? ಪ್ರೈಸಿಂಗ್ ಬಂದ್ಬಿಟ್ಟು 80,000 ಕೊಡೋಣ. 80,000 ಕೊಡ್ತೀರಾ ನೀವು? ಅಷ್ಟೇ, ಬರೀ 80,000 ಕೊಡೋಣ. ಶೋರೂಮ್ ವಿಸಿಟ್ ಮಾಡಿ 75,000 ಫೈನಲ್. ಹೌದು ಸರ್. ನೀವು ನೋಡಬಹುದು, ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ನೀವು ಬರೀ 75,000 ಆಲ್ಟೋ ಸಿಗ್ತಾ ಇದೆ. ಮತ್ತೆ ಏನ್ ಬೇಕು ನಿಮ್ಗೆ? 2 ವೀಲರ್ ಬೆಲೆಯಲ್ಲಿ ಕಾರ್ ಸಿಗ್ತಾ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಯಾವ ಕಾರ್ ಸರ್ ಇದು? ಆಲ್ಟೋ ಬೇಡ, ಆಲ್ಟೋ K10 ಇದೆ. ಆಲ್ಟೋ K10 ನೀವು ನೋಡಬಹುದು. 2010 ಮಾಡೆಲ್ ಸಿಂಗಲ್ ಓನರ್. ಇದು ಕೂಡ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸಿಂಗ್ ಬಂದ್ಬಿಟ್ಟು 2,15,000 ಕೋಟಿಂಗ್ ಇದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ನಿಮ್ಗೆ ಸ್ಕಾಡಾ ಫ್ಯಾಬಿಯಾ. 2012 ಮಾಡೆಲ್ ಆಗಿದೆ. ಸಿಂಗಲ್ ಓನರ್ ಶಿಪ್ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಮ್ಯಾಗ್ವಿಲ್, ಆಟೋಮೆಟಿಕ್ ವಾರಿಯಂ, ಫುಲ್ಲಿ ಲೋಡೆಡ್. ಹೌದು ಸರ್. ನೀವು ನೋಡಬಹುದು. ಓಕೆ, ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, 2,45,000 ನೀವು ಹೇಳ್ತಾ ಇದ್ದೀರಾ? ಓಕೆ ಓಕೆ. ಸೊ ನೆಕ್ಸ್ಟ್ ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2006 ಮಾಡೆಲ್. ಸಾರಿ 2007 ಮಾಡೆಲ್. 7 ಮಾಡೆಲ್. ಹೌದು ಸರ್. ಇದು ಕೂಡ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಡಾಕ್ಯುಮೆಂಟ್ಸ್ FC ಕೂಡ ರನ್ನಿಂಗ್ ಇದೆ ಸರ್? ಹೌದು ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್. ಓನರ್ಶಿಪ್ ಅಂದ್ರೆ ಸರ್ ಇದಕ್ಕೆ? ಸರ್ ಥರ್ಡ್ ಓನರ್ ಆಗಿದೆ. ಓಕೆ, ಥರ್ಡ್ ಓನರ್ ಆಗಿದೆ. ಸೊ ಪ್ರೈಸಿಂಗ್ ಸರ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ 1,50,000 ತನಕ ಮಾಡ್ಕೊಡೋಣ. 1,50,000 ಮಾಡ್ಕೊಡ್ತೀವಿ. ಹೌದು ಸರ್. 2007 ಮಾಡೆಲ್. ಹೌದು ಸರ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. 2009 ಮಾಡೆಲ್ ಆಗಿದೆ. ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸಣ್ಣ ಪಟ್ಟ ಖರ್ಚಿದೆ ಸರ್. 2,45,000 ಮಾಡ್ಕೊಡೋಣ. 2,45,000 ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ ಸರ್. ಐಕಾನ್ ಫಾರ್ಡ್ ಐಕಾನ್ 2009 ಮಾಡೆಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಕೂಡ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನೀವು ನೋಡಬಹುದು ಫೋರ್ಡ್ ಐಕಾನ್ 2009 ಮಾಡೆಲ್ ಸರ್ ಇದು? ಹೌದು ಸರ್. 2009 ಮಾಡೆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತೆ. ಪ್ರೈಸಿಂಗ್ ಸರ್ ಇದಕ್ಕೆ? 1,70,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ 1,60,000 ತನಕ ಮಾಡ್ಕೊಡೋಣ. 1,60,000 ತನಕ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ, ಡೀಸೆಲ್ ಸರ್ 25-27 ಮೈಲೇಜ್ ಆರಾಮಾಗಿ ಬರುತ್ತೆ. ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ. ಹೌದು ಸರ್. ನೋಡಬಹುದು ಡೀಸೆಲ್ ವೆಹಿಕಲ್ 25 ಮೈಲೇಜ್ ಕೂಡ ಬರುತ್ತೆ ಆರಾಮಾಗಿ. ಸೊ ಹಾಗಾದ್ರೆ ನೆಕ್ಸ್ಟ್ i10 ಇದೆ ಸರ್. ನೆಕ್ಸ್ಟ್ ಇರೋದು Hyundai i10 2008 ಮಾಡೆಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದು ಕೂಡ ಫ್ರೆಶ್ ಮಾಡ್ಕೊಡ್ತೀನಿ. ಓಕೆ, ಫ್ರೆಶ್ ಮಾಡಿ ಕೊಡ್ತೀರಾ ನೀವು? ಹೌದು ಸರ್. ಓಕೆ, ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,80,000 ಕೋಟಿಂಗ್ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಡಾಕ್ಯುಮೆಂಟ್ ಎಲ್ಲ ನೀವು ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು Volkswagen Vento. ಯಾರೆಲ್ಲ ಒಂದು ಆಟೋಮೆಟಿಕ್ ಅಲ್ಲಿ ಒಳ್ಳೆ ವೆಹಿಕಲ್, ಸಡನ್ ವೆಹಿಕಲ್ ಹುಡುಕ್ತಿದಾರ, ಆಟೋಮೆಟಿಕ್ ವೆಹಿಕಲ್. ಹೌದು ಸರ್. ನೀವು ನೋಡಬಹುದು ಇದು ಆಟೋಮೆಟಿಕ್ ವೆಹಿಕಲ್ ಸಿಡಾನ್ ಅಲ್ಲಿ ನೀವು ನೋಡ್ತಾ ಇರಬಹುದು. Volkswagen Vento ಸರ್ ಇದು? ಹೌದು ಸರ್. Volkswagen Vento. ಓಕೆ ಸರ್. ಮಾಡೆಲ್ ಸರ್ ಇದ್ರದ್ದು? ಸರ್ 2011 ಮಾಡೆಲ್ ಆಗಿದೆ. ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ 3 ಲಕ್ಷ ಫೈನಲ್ ರೌಂಡ್ ಫಿಗರ್ ಗೆ ಮಾಡ್ಕೊಡೋಣ. ಹೌದು ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್.
ಓಕೆ ಸರ್. ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ Okay, 2014 ಮಾಡಲ್ ಸೆಕೆಂಡ್ ಓನರ್. ಓಕೆ ಗಾಡಿ ತುಂಬಾ ಮೇಂಟೈನ್ ಆಗಿದೆ, VDI ವೇರಿಯಂಟ್ ಆಗಿರುತ್ತೆ. ಓಕೆ ಗಾಡಿ ತುಂಬಾ ಮೇಂಟೈನ್ ಆಗಿದೆ, ಡೀಸೆಲ್ ವರ್ಷನ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಇದು. ಆಗಿರುತ್ತೆ, VDI ವರ್ಷನ್. ಓನರ್ಶಿಪ್ ಇದಕ್ಕೆ ಸೆಕೆಂಡ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಏನು ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,70,000 ಕೋಟಿಂಗ್ ಇದೆ. ಶೋರೂಮ್ ಗೆ ವಿಸಿಟ್ ಮಾಡಿ 4,55,000 ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ನಿಮ್ಗೆ I20 ಪೆಟ್ರೋಲ್, I20 ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್. ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್, 2017 ಮಾಡಲ್ ಆಗಿದೆ, ಸಾರಿ 2013 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. I20 ಆಸ್ಟಾ ಫುಲ್ಲಿ ಟಾಪ್ ಎಂಡ್ ಸರ್. ಓಕೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಟೋಮೆಟಿಕ್, ORMs ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಆಗಿದೆ ಗಾಡಿ. ಹೌದು ಸರ್. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 3,90,000 ಕೋಟಿಂಗ್ ಇರೋದು. ಓಕೆ ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ ಹಾಗಾದ್ರೆ ನೆಕ್ಸ್ಟ್ ಟಾಟಾದು ಸರ್. ಟಾಟಾ ಅಲ್ಟ್ರಾಸ್ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಟಾಟಾ ವೆಹಿಕಲ್ಸ್ ಸರ್. ಅಲ್ಲ ನೀವು ಗಾಡಿ ನೋಡಬಹುದು ಹೇಗಿದೆ ಅಂತ, ಫುಲ್ಲಿ ನೀಟ್ ಅಂಡ್ ಕ್ಲೀನ್ ಇದೆ, ಏನು ಸ್ಕ್ರಾಚ್ ಇಲ್ಲ ಗಾಡಿ. ನೀವು ಒಂದ್ ಡೆಂಟ್ ಅಂಡ್ ಸ್ಕ್ರಾಚ್ ಏನೂ ಇಲ್ಲ ಸರ್. ಶೋರೂಮ್ ಮೇಂಟೈನ್ ಆಗಿದೆ ಗಾಡಿ ಇದು. ಟೈರ್ ಕಂಡೀಷನ್ ನೀವು ನೋಡಬಹುದು ಹೇಗಿದೆ ಅಂತ ಕಂಡೀಷನ್ಸ್. ಎಷ್ಟು ಕಿಲೋಮೀಟರ್ ಓಡಿ ಸರ್ ಗಾಡಿ ಇದು? ಸರ್ 63,000 ಹೊರಡಿದೆ ಶೋರೂಮ್ ಹಿಸ್ಟ್ರಿ. ಲೆಸ್ ಡ್ರೈವನ್ ಆಗಿದೆ ಗಾಡಿ ಇದು. ಹೌದು ಸರ್, ಗಾಡಿ ತುಂಬಾ ಲೆಸ್ ಡ್ರೈವನ್ ಆಗಿದೆ. 2022 ಮಾಡಲ್ ಆಗಿದೆ, ಸಿಂಗಲ್ ಹ್ಯಾಂಡ್ ಯೂಸರ್. ಸಿಂಗಲ್ ಹ್ಯಾಂಡ್ ಯೂಸರ್. ಹೌದು ಸರ್. ಓಕೆ ಸರ್ ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಪ್ರೈಸಿಂಗ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 6,10,000 ಕೋಟಿಂಗ್ ಇದೆ. ಶೋರೂಮ್ ಗೆ ವಿಸಿಟ್ ಮಾಡಿ 5,90,000 ಮಾಡ್ಕೊಡೋಣ. ಓಕೆ ಸರ್ ಯಾರಾದ್ರೂ ಲೋನ್ ಬೇಕಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು, ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟ್? ಸರ್ ಅದು ಸಿವಿಲ್ ಮೇಲೆ ಹೋದೆ ಸರ್, 70% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 70 to 80% ನೀವು ಲೋನ್ ಮಾಡಿ. ಹೌದು ಸರ್, ಮಿಕ್ಕಿದ್ದ ಡಿಫರೆನ್ಸ್ ಅಮೌಂಟ್ ಕಟ್ಟಬೇಕು. ಓಕೆ ಸರ್. ಸೊ ನೆಕ್ಸ್ಟ್ ಸ್ಯಾಂಟ್ರೋ ಇದೆ, ಸ್ಯಾಂಟ್ರೋ ಜಿಂಕ್ ಬ್ಲಾಕ್ ಕಲರ್ ಇದು. ಸರ್ ಸ್ಯಾಂಟ್ರೋ ಜಿಂಕ್ GLS ಸರ್ ಇದು. ಓಕೆ GLS 2008 ಮಾಡಲ್ ಆಗಿದೆ, ಓಕೆ ಸೆಕೆಂಡ್ ಓನರ್ಶಿಪ್ ಆಗಿದೆ. ಫ್ಯೂಚರ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ ಪವರ್ ವಿಂಡೋ. ನೋಡ್ತಾ ಇರ್ಬೋದು ಗಾಡಿ ತುಂಬಾ ಎಲಿಮೆಂಟ್ ನೀಟ್ ಆಗಿ ಕ್ಲೀನ್ ಇದೆ, ಮಿನ್ ಕಂಡೀಷನ್ ಅಲ್ಲಿ ಇರೋದು. ಓಕೆ ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಕೋಟಿಂಗ್ ಇದೆ. ಶೋರೂಮ್ ಗೆ ವಿಸಿಟ್ ಮಾಡಿ 1,55,000 ಫೈನಲ್ ಮಾಡ್ಕೊಡೋಣ. 1,55,000 ಫೈನಲ್ ಮಾಡ್ಕೊಡ್ತೀರಾ ನೀವು? ಓಕೆ ಸರ್. ಇಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಇದೆ ವೈಟ್ ಕಲರ್, ನೀವು ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ವೈಟ್ ಬಿಟಿ ಸರ್, 2008 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಇದು ಕೂಡ VDI ವರ್ಷನ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಓಕೆ ನಂಬರ್ ಕೂಡ ನೀವು ನೋಡಬಹುದು, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಏನು ಪ್ರೈಸಿಂಗ್ ಬಂದ್ಬಿಟ್ಟು 2,35,000 ಕೋಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,20,000 ಮಾಡ್ಕೊಡೋಣ. 2,20,000 ಹೌದು ಸರ್. ಓಕೆ ಸರ್ ನೀವು ಹೇಳ್ತಾ ಇರೋದು ಇದೇ ಫೈನಲ್ ಪ್ರೈಸ್ ಅನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಶೋರೂಮ್ ಗೆ ವಿಸಿಟ್ ಮಾಡಿ ಸರ್, ಗಾಡಿ ಎಲ್ಲ ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ನೀವು? ಹೌದು ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಇದು ಪೂರ್ತಿ ಲೈನ್ ಇರೋದು ನಿಮ್ಗೆ 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. 7 ಸೀಟರ್ ವೆಹಿಕಲ್ ಅಲ್ಲಿ ಅರ್ಟಿಗಾ ತುಂಬಾ ಡಿಮಾಂಡೆಡ್ ವೆಹಿಕಲ್ ಸರ್ ಇದು. ತುಂಬಾ ಡಿಮಾಂಡ್ ಸರ್, ಅದು ಕೂಡ ಡೀಸೆಲ್ ವೇರಿಯಂಟ್ ಅಂದ್ರೆ ತುಂಬಾ ಡಿಮಾಂಡ್. ಡೀಸೆಲ್ ವೇರಿಯಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಮಾರುತಿ ಸುಜುಕಿ ಅರ್ಟಿಗಾ ಸಿಗ್ತಾ ಇದೆ. 7 ಸೀಟರ್ ವೆಹಿಕಲ್. ಮಾಡಲ್ ಸರ್ ಇದ್ರದ್ದು? ಸರ್ 2012 ಮಾಡಲ್ ಆಗಿದೆ, ಡೀಸೆಲ್ ವರ್ಷನ್ ಆಗಿದೆ. ಸಾರಿ VDI ವರ್ಷನ್ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಆಗಿದೆ. ಓಕೆ ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ. ಓಕೆ ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಗಾಡಿ? ಸರ್ ಇದು ಗಾಡಿ 97,000 ಓಡಿದೆ. 97,000 ಓಡಿದೆ. ಓಕೆ ಸೊ ನೀವು ನೋಡ್ತಾ ಇರ್ಬೋದು. ಸರ್ ಪ್ರೈಸಿಂಗ್ ಏನಿದೆ ಇದಕ್ಕೆ? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,20,000 ಕೋಟಿಂಗ್ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 5,00,000 ತನಕ ಫೈನಲ್ ರೌಂಡ್ ಫಿಗರ್ ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಓಕೆ ಸರ್ ಇದಕ್ಕೆ ಲೋನ್ ಆಗುತ್ತಾ? ಇದಕ್ಕೆ ಖಂಡಿತ ಸರ್ ಆಗುತ್ತೆ, ಲೋನ್ ಆಗುತ್ತಲ್ಲ. ಓಕೆ ಸೊ ಸ್ಕಾರ್ಪಿಯೋ ಆನೆ 2009 ಮಾಡಲ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದನ್ನು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್. 7 ಮಾಡಲ್ ವೆಹಿಕಲ್, 9 ಮಾಡಲ್, ಸಾರಿ 9 ಮಾಡಲ್ ವೆಹಿಕಲ್, VLX ಇಂಜಿನ್ ಸರ್ ಇದು, VLX ವೇರಿಯಂಟ್. ಓಕೆ ಸರ್. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓನರ್ಶಿಪ್ ಸರ್ ಇದಕ್ಕೆ? ಸರ್ ಇದಕ್ಕೆ ಓನರ್ಶಿಪ್ 4 ಓನರ್ಶಿಪ್ ಆಗಿದೆ. ಓಕೆ ಸರ್ ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಪ್ರೈಸಿಂಗ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ಕೋಟಿಂಗ್ ಇದೆ. ಶೋರೂಮ್ ಗೆ ವಿಸಿಟ್ ಮಾಡಿ 3,10,000 ತನಕ ಮಾಡ್ಕೊಡೋಣ. ನೀವು ನೋಡ್ತಾ ಇರೋದು 7 ಸೀಟರ್ ವೆಹಿಕಲ್ ಬರೀ 3,20,000 ಸಿಗ್ತಾ ಇದೆ. ಅದು ಕೂಡ ಅದರಲ್ಲಿ ಕೂಡ ಕಡಿಮೆ ಮಾಡಿ ಕೊಡ್ತಾರೆ. ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. VLX ವೇರಿಯಂಟ್ ಸರ್ ಇದು. ಓಕೆ ಸರ್. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನಮ್ಮ ಮುಂದೆ ಬೊಲೆರೋ ಇದೆ. ಯಾವ ಮಾಡಲ್ ಸರ್ ಇದು ಬೊಲೆರೋ? ಸರ್ 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್ ಇದು. ಓಕೆ ಇದು ಕೂಡ VLX D ಇಂಜಿನ್, ತುಂಬಾ ರೇರ್ ಇಂಜಿನ್ ಸರ್ ಇದು. ನೀವು ನೋಡ್ತಾ ಇರೋದು ಆಫ್ಟರ್ ಮಾರ್ಕೆಟ್ VLX ಇಲ್ಲ ಸರ್, ಕಂಪನಿ ಇದು. ಕಂಪನಿ ಫಿಟೆಡ್ ಇದು, ಕಂಪನಿ ಫಿಟೆಡ್ ಬರೋದು ನಿಮ್ಗೆ ಇದು VLX. ಓಕೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಇದು ಪ್ರೈಸಿಂಗ್ ಅನ್ಬಿಟ್ಟು 3,30,000 ಕೋಟಿಂಗ್ ಇದೆ. ಓಕೆ ಶೋರೂಮ್ ಗೆ ವಿಸಿಟ್ ಮಾಡಿ 3,10,000 ಫೈನಲ್ ಮಾಡ್ಕೊಡೋಣ. ಓಕೆ ಸರ್. ಸೊ ಹಾಗಾದ್ರೆ ನೆಕ್ಸ್ಟ್ ಬ್ರೆಜಾ ಇದೆ. ಹೌದು ಸರ್, ನೆಕ್ಸ್ಟ್ ಇರೋದು ಬ್ರೆಜಾ 2021 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. VXI ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ ಅಲ್ಲಿ ಇದು. VXI ಆಪ್ಷನ್ ಅಲ್ಲಿ ಇದು. ಓಕೆ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್,
ಎಲ್ಲ ಬರುತ್ತೆ ಎಲ್ಲ ಆಟೋಮೆಟಿಕ್ ಆಪ್ಷನಲ್ ಸರ್ ಇದು. ಆಪ್ಷನಲ್. ಹೌದು ಸರ್. ಓಕೆ ಸರ್. ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು? ಸರ್ ಇದು ಗಾಡಿ 64,000 ಏನೋ ಓಡಿದೆ. ಓಕೆ, ನಂಬರ್ ಕೂಡ ನೀವು ನೋಡಬಹುದು, ಫ್ಯಾನ್ಸಿ ನಂಬರ್ ಇದೆ. ಸೊ ಮತ್ತೆ ಇದು ಓನರ್ಶಿಪ್ ಸರ್ ಇದಕ್ಕೆ? ಸರ್ ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಆಗಿದೆ ಗಾಡಿ ಇದು. ಯಾರಾದ್ರೂ ಬ್ರೇಜಾ ಹೋಗ್ತಾ ಇದ್ರೆ ನೀವು ನೋಡಬಹುದು, ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಆಗಿದೆ ಗಾಡಿ, ಎಲ್ಲ ಫುಲ್ಲಿ ಲೋಡೆಡ್ ಆಗಿದೆ ಗಾಡಿ. ಸರ್ ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಪ್ರೈಸಿಂಗ್? ಸರ್ 8,10,000 ಕೋಟಿಂಗ್ ಇದೆ. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಸರ್ ಮಹೀಂದ್ರ XUV ನಿಮ್ಗೆ 14 ಮಾಡಲ್ ಬೇಕಂದ್ರೆ 14 ಮಾಡಲ್ ಇದೆ, 18 ಮಾಡಲ್ ಬೇಕಂದ್ರೆ 18 ಮಾಡಲ್ ಅವೈಲೇಬಲ್ ಇದೆ. W7 ಅವೈಲೇಬಲ್ ಇದೆ, W8 ಅವೈಲೇಬಲ್ ಇದೆ. ಇದು 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಅಲ್ಮೆಂಟನ್ ಆಗಿದೆ. W8 ವೇರಿಯಂಟ್, ಎಂಟೈರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಟೋಮೆಟಿಕ್, ORMs, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು ಸರ್, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಓಕೆ, ಬ್ಲಾಕ್ ಕಲರ್. ಹೌದು ಸರ್. XUV500. ಓಕೆ, ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಓಕೆ, ಫುಲ್ಲಿ ಚಾಲೆಂಜಿಂಗ್ ಪ್ರೈಸ್. ಫುಲ್ಲಿ ಚಾಲೆಂಜಿಂಗ್ ಪೂರ್ತಿ ಬಜಾರಲ್ಲಿ ಯಾರು ಕೊಡಲ್ಲ ನಿಮ್ಗೆ ಈ ಮಾಡಲ್ ಈ ಬೆಲೆಯಲ್ಲಿ. ಓಕೆ, ಈ ತರ ಆಫರ್ಸ್ ಬೇಕಂದ್ರೆ ಬರೀ ಎಲ್ಲಿ ಬರ್ಬೇಕು ಹೇಳಿ? ಬರೀ ನಮ್ ಕರ್ನಾಟಕ ಕಾರ್ಗೆ ಬರ್ಬೇಕು. ಓಕೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6,10,000 ಕೋಟಿಂಗ್ ಇರೋದು 5,80,000 ಫೈನಲ್ ಕೊಡೋಣ. 5,80,000 ನೀವು. ಓಕೆ, ನೀವು ನೋಡಬಹುದು, ಯಾರು ಕೊಡಲ್ಲ ಸರ್. ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಈ ತರ ಬೆಸ್ಟ್ ಆಫರ್, ಬೆಸ್ಟ್ ಡೀಲ್ಸ್ ಬೇಕಂದ್ರೆ ನಮ್ ಕರ್ನಾಟಕ ಕಾರ್ಸನ್ ಗೆ ವಿಸಿಟ್ ಮಾಡಿ. ಖಂಡಿತ ಎಲ್ಲಾ ವೆಹಿಕಲ್ಸ್ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಲೋನ್ ಕೂಡ ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಸರ್, 70 to 80% ಲೋನ್ ಮಾಡ್ಕೊಡ್ತೀನಿ ಸಿವಿಲ್ ಚೆನ್ನಾಗಿದ್ರೆ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ಯಾಪ್ಚರ್. 20 ಮೈಲೇಜ್ ಬರೋ ವೆಹಿಕಲ್ ಸರ್ ಇದು. ಓಕೆ, ರೆನಾಲ್ಡ್ ಕ್ಯಾಪ್ಚರ್ 2018 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು ಕೂಡ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಓಕೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,60,000 ಕೋಟಿಂಗ್ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹೌದು ಸರ್. ಓಕೆ ಸರ್. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು XUV500 ಇದೆ. ಹೌದು ಸರ್, ಇನ್ನೊಂದು XUV500 ಇದೆ. W7 ವೇರಿಯಂಟ್, 2018 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು ಕೂಡ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ರೀಸೆಂಟ್ಲಿ ಜನರಲ್ ಸರ್ವಿಸ್ ಆಗಿರೋದು. ಸರ್ವಿಸ್ ಕೂಡ ಆಗಿದೆ. ಹೌದು ಸರ್. ಓಕೆ, ನೀವು ನೋಡ್ತಾ ಇರ್ಬೋದು, ಸರ್ವಿಸ್ ಕೂಡ ಆಗಿದೆ. ಕಲರ್ ಕೂಡ ಅಷ್ಟು ಸಕ್ಕತ್ತಾಗಿದೆ ಕಲರ್. 18 ಮಾಡಲ್ ಇರೋ ವೆಹಿಕಲ್ ಸರ್. ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು? ಸರ್ ಇದು 65,000 ಓಡಿದೆ. ಅಷ್ಟೇನಾ? ಅಷ್ಟೇ ಓಡಿರೋದು. ನೋಡಬಹುದು, ಬರೀ ಕಡಿಮೆ ಕೂಡ ಓಡಿದೆ ಗಾಡಿ ಇದು. ಬರೀ 65,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಸರ್ ಓನರ್ಶಿಪ್ ಸರ್ ಇದಕ್ಕೆ? ಸರ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಓಕೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ, ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಪ್ರೈಸಿಂಗ್ ಬಂದ್ಬಿಟ್ಟು 10,60,000 ಕೋಟಿಂಗ್ ಇದೆ. ಶೋರೂಮ್ ಹಿಟ್ ಮಾಡಿ 10,40,000 ಫೈನಲ್ ಮಾಡಿ ಕೊಡ್ತೀರಾ? ಓಕೆ, ಲೋನ್ ಬಂದ್ರೆ 70 to 80% ನೀವು ಖಂಡಿತ ಸರ್. ಎಲ್ಲ 2013 ಇಲ್ಲ ಅಂದ್ರೆ 12 ಮಾಡಲ್ ಮೇಲೆ ತಗೊಂಡ್ರೆ ಖಂಡಿತ 70%, ಇಲ್ಲ ಅಂದ್ರೆ 80% ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಇದು ಯಾವ ಸರ್ ಇದು? ಸರ್ 2015 ಮಾಡಲ್ ಆಗಿದೆ, ಸಿಂಗಲ್ ಓನರ್ಶಿಪ್ ಆಗಿದೆ. ಸಿಂಗಲ್ ಓನರ್ ಇದು ಸರ್. ಗಾಡಿ ತುಂಬಾ ಅಲ್ಮೆಂಟನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಆಗಿದೆ. ಡೀಸೆಲ್ ಸಾರಿ VXI ವೇರಿಯಂಟ್. ಹೌದು. ಓಕೆ ಸರ್. ಸರ್ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ? ಸರ್ ಇದು ಚೆಕ್ ಮಾಡಿಲ್ಲ ಸರ್, ಜಸ್ಟ್ ಈಗ ಬಂದಿರೋದು ಇದು. ಅದು ಕೂಡ ನೋಡಿ ವಾಶ್ ಮಾಡಿಲ್ಲ ಗಾಡಿ. ಹೇಗೆ ಡೆಲಿವರಿ ಟೈಮ್ ಎಲ್ಲ ವಾಶ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 4,90,000 ಕೋಟಿಂಗ್ ಇದೆ. ಪ್ರತಿ ಬಜಾರ್ ಉಳ್ಕೊಂಡು ಬಲ್ಲಿ ಯಾರು ಕೊಡಲ್ಲ. ಕೋಟಿಂಗ್ ಇರೋದು. ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನ ಹೆಚ್ಚು ಕಮ್ಮಿ ಸಿಗುತ್ತೆ. ಹೌದು ಸರ್. ಫೈನಲ್ ಆಗಿ ಒಂದು ರೇಟ್ ಹೇಳ್ಬಿಡಿ ಸರ್. ಸರ್ 4,75,000 ಫೈನಲ್ ಕೊಡೋಣ. 4,70,000 ಮಾಡ್ಕೊಡ್ತೀರಾ ಫೈನಲ್ ಆಗಿ? ಓಕೆ ಸರ್ 10 ಮಾಡಲ್ ತಗೊಳ್ಬೇಕಂದ್ರೆ ನೀವು 3 ಲಕ್ಷ ಹೇಳ್ತಾರೆ ಬಜಾರಲ್ಲಿ. ನಿಮ್ಗೆ 15 ಮಾಡಲ್ 4,70,000 ಕೊಡ್ತಾ ಇದೀನಿ. ಒಳ್ಳೆ ಚಾಲೆಂಜಿಂಗ್ ಪ್ರೈಸ್. ಹೌದು ಸರ್. ನೀವು 15 ಮಾಡಲ್ ಇರೋ ವೆಹಿಕಲ್ ಡಿಸೈರ್. ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಎಸ್ಟಾರ್. ಯಾರೆಲ್ಲ ಚಿಕ್ ಸ್ಪೇಸ್ ಅಲ್ಲಿ ಒಳ್ಳೆ ವೆಹಿಕಲ್, ಒಳ್ಳೆ ಮೈಲೇಜ್ ವೆಹಿಕಲ್, ಅದು ಕೂಡ ಏರ್ ಬ್ಯಾಗ್, ABS ಇರೋ ವೆಹಿಕಲ್. ಏರ್ ಬ್ಯಾಗ್ ಕೂಡ ಬರುತ್ತೆ. ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ನೀವು ನೋಡಬಹುದು. ಓಕೆ, ಏರ್ ಬ್ಯಾಗ್ 2010 ಮಾಡಲ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ ಸರ್, 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್. ಓಕೆ, 2010 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಅಲ್ಮೆಂಟನ್ ಆಗಿದೆ. ನಿಮ್ಗೆ 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ನೋಡಬಹುದು ಕಂಡೀಷನ್ ಹೇಗಿದೆ ಅಂತ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 3,40,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ 3,30,000 ಫೈನಲ್ ಕೊಡೋಣ. 3,30,000 ಫೈನಲ್ ಆಗಿ ಮಾಡ್ಕೊಡ್ತೀರಾ ನೀವು ಸುಜುಕಿ ಎಸ್ಟಾರ್. ನೆಕ್ಸ್ಟ್ ಇರೋದು ಶಿಫ್ಟ್ ಡೀಸೆಲ್ ಅಂದ್ರೆ ತುಂಬಾ ಡಿಮಾಂಡೆಡ್ ವೆಹಿಕಲ್ ಸರ್. ಶಿಫ್ಟ್ ಅಲ್ಲಿ ಡೀಸೆಲ್ ಅಂದ್ರೆ 3 ಶಿಫ್ಟ್ ಇದೆ. ನಿಮ್ಗೆ ಯಾವ್ದು ಬೇಕು? ವೈಟ್ ಬೇಕು, ರೆಡ್ ಬೇಕು, ಗ್ರೇ ಬೇಕು. ನಿಮ್ಮ ಹತ್ರ ಆಪ್ಷನ್ ಇರೋದು. 2008 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಸಾರಿ, ಸಿಂಗಲ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಆಗಿದೆ ಸರ್. ನೋಡಬಹುದು. ಇದು ಕೂಡ ಫ್ರೆಶ್ ಡಾಕ್ಯುಮೆಂಟ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ತಿದ್ದೀರಾ ನೀವು? ಓಕೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ 2,65,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ.
ಸರ್ ನೆಕ್ಸ್ಟ್ ಇರೋದು ಇನ್ನೊಂದು ಹುಂಡೆ i10 10 ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಓಕೆ ಸ್ಪೋರ್ಟ್ಸ್ 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಸಾರಿ ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಎಲಿಮೆಂಟನ್ ಆಗಿದೆ ಸರ್. ಓಕೆ ತರ್ಡ್ ಆಗಿದೆ. ಹೌದು ಸರ್. ಅಂದ್ರೆ ಅದು ಗಾಡಿ ಫುಲ್ಲಿ ಮೇಂಟೈನ್ ತುಂಬಾ ಮೇಂಟೈನ್ ಆಗಿದೆ ಸರ್. ಗಾಡಿ ಮೇಂಟೈನ್ ಇದೆ, ಸಖತ್ತಾಗಿ ಮೇಂಟೈನ್ ಆಗಿದೆ. ಇದು ಕೂಡ ಫ್ರೆಶ್ ಡಾಕ್ಯುಮೆಂಟ್. ಫ್ರೆಶ್ ಡಾಕ್ಯುಮೆಂಟ್ ಮಾಡಿಸಿದ್ದಾರೆ. ಡಾಕ್ಯುಮೆಂಟ್. ಓಕೆ ಸೊ ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,35,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ 2,25,000ಗೆ ಫೈನಲ್ ಕೊಡೋಣ. 2,25,000 ಮಾಡ್ಕೊಡ್ತೀರಾ ನೀವು? ಓಕೆ ಸರ್. ಟಾಟಾ ನ್ಯಾನೋ ಸರ್, ಟಾಟಾ ನ್ಯಾನೋ ಇಲ್ಲ ಸರ್, ಇದು ಟಾಟಾ ನ್ಯಾನೋ ಟ್ವಿಸ್ಟ್. ಇದು ಟಾಟಾ ನ್ಯಾನೋ ಟ್ವಿಸ್ಟ್. ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬರೋ ವೆಹಿಕಲ್ ಇದು. ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್. ಓಕೆ 2014 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಹ್ಯಾಂಡ್ ಯೂಸರ್ ವೆಹಿಕಲ್. ಸಿಂಗಲ್ ಹ್ಯಾಂಡ್ ಯೂಸರ್ ವೆಹಿಕಲ್. ಹೌದು ಸರ್. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ ಇದು? ಸರ್ ಗಾಡಿ 66,000 ಓಡಿದೆ. ಓಕೆ 66,000 ಓಡಿದೆ ಅಷ್ಟೇ ಓಡಿರೋದು. ಮೈಲೇಜ್ ಕೂಡ ಅದೇ ತರ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ತುಂಬಾ ಸಖತ್ತಾಗಿ ವೆಲ್ ಮೇಂಟೈನ್ ಆಗಿದೆ. ಯಾರಾದ್ರೂ ನೋಡಬಹುದು, ಯಾರಾದ್ರೂ ಚಿಕ್ಕ ಸ್ಮಾಲ್ ಫ್ಯಾಮಿಲಿಗೆ ನೋಡ್ತಾ ಇರಬಹುದು. ಕಾಂಪ್ಯಾಕ್ಟ್ ಗಾಡಿ ಟಾಟಾ ನ್ಯಾನೋ ಇದೆ. ಕೂಡ ಚಿಕ್ಕ ಸ್ಪೇಸ್ ಅಲ್ಲಿ ನಿಲ್ಸಬಹುದು ಆರಾಮಾಗಿ. ಅದೇ ಹೇಳ್ತಾ ಇರೋದು, ಚಿಕ್ಕ ಸ್ಪೇಸ್ ಅಲ್ಲಿ ಆರಾಮಾಗಿ ನಿಲ್ಸಬಹುದು ಇದು ಈ ಕಾರ್. ಸರ್ ಪ್ರೈಸಿಂಗ್ ಸರ್ ಅದೇ ತರ ಒಂದು ಪ್ರೈಸಿಂಗ್ ಹೇಳಿ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ 1,55,000ಗೆ ಓಡೋಣ. ಟಾಟಾ ನ್ಯಾನೋ ಟ್ವಿಸ್ಟ್ ನಿಮ್ಗೆ 14 ಮಾಡಲ್ ಯಾರು ಕೊಡಲ್ಲ ಈ ಬಜೆಟ್ ಅಲ್ಲಿ. ಓಕೆ ಸರ್. ಓಕೆ ನೀವು ನೋಡಬಹುದು. ಸೊ ಹಾಗಾದ್ರೆ ಒಂದು ಅದೇ ತರ ಒಂದು ಚಿಕ್ಕ ಗಾಡಿ ಇದೆ. ಇನ್ನೊಂದು ಸರ್ ಎರಡು ವೈಟ್ ಬೇಕಂದ್ರೆ ವೈಟ್ ಇದೆ, ರೆಡ್ ಬೇಕಂದ್ರೆ ರೆಡ್ ಇದೆ. ಇದು ಎಸಿ, ಅದು ನಾರ್ಮಲ್. ಓಕೆ ಇದು ಎಸಿ ಇದೆ. ಅದು ಸರ್ 2003 MT5 ಇಂಜಿನ್ ಇದು. 2003 ಸೆಕೆಂಡ್ ಓನರ್ಶಿಪ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ ಇದು. 85,000ಗೆ ಕೊಡೋಣ. 85,000ಗೆ ಮಾಡ್ಕೊಡ್ತೀರಾ? ಹೌದು ಸರ್. ನೀವು ನೋಡಬಹುದು ಎಸಿ ಇರೋ ವೆಹಿಕಲ್ ಬರೀ 85,000ಗೆ ಮಾಡ್ಕೊಡ್ತಾರೆ. ಅದು ಕೂಡ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಆಗಿ ಮಾಡಿಸಿದ್ದಾರೆ ಇದು ಗಾಡಿ. ಈ ತರ ಒಳ್ಳೆ ಆಫರ್ಸ್ ಬೇಕಂದ್ರೆ ಎಲ್ಲಿ ಬರ್ಬೇಕು ಹೇಳಿ ಸರ್? ಕರ್ನಾಟಕ ಕಾರ್ ಝೋನ್ ಗೆ ಬರ್ಬೇಕು ನೀವು. ಓಕೆ ಸರ್. ಹಾಗಾದ್ರೆ ಇದೇ ತರ ಇನ್ನೊಂದು 800 ಇದೆ. ಇದು ಯಾವ ಮಾಡಲ್ ಸರ್? ಇದು 800 ಸರ್. ಇದು 2009 ಮಾಡಲ್ ಇದೆ. ಥರ್ಡ್ ಓನರ್ಶಿಪ್ ಆಗಿದೆ. ಅದೇ ಮೈನಸ್ ಪಾಯಿಂಟ್. ಥರ್ಡ್ ಓನರ್ಶಿಪ್ ಇದೆ, ಅದು ಕೂಡ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಥರ್ಡ್ ಓನರ್ಶಿಪ್ ಆಗಿದೆ ಅಂದ್ರೆ ಏನ್ ಸರ್ ಅದು ಪ್ರೈಸಿಂಗ್? ಅದೇ ತರ ಪ್ರೈಸಿಂಗ್ ಕೊಡಿ ಸರ್ ನೀವು. ಚಾಲೆಂಜಿಂಗ್ ಪ್ರೈಸ್ ಸರ್. ಚಾಲೆಂಜಿಂಗ್ ಪ್ರೈಸ್ ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ. 1,20,000ಗೆ ಕೊಡೋಣ. 1,20,000ಗೆ ಮಾಡ್ಕೊಡ್ತೀರಾ ನೀವು? ಹೌದು ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಡಾಕ್ಯುಮೆಂಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ನೀವು ನೋಡಬಹುದು ಹೇಗಿದೆ ಅಂತ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ ಸರ್. ಟೈರ್ ಸೇಲ್ ಮಾಡಿದ್ರೆ 20,000 ಸಿಕ್ಬಿಡುತ್ತೆ. ಓಕೆ ಬರೀ 1,00,000 ನೀವು ಆತರ ಅನ್ಕೊಂಡ್ಬೇಕು. 1,20,000ಗೆ ನಿಮ್ಗೆ ಗಾಡಿ ಕೊಡೋಣ. ಓಕೆ ಸರ್. ಸೊ ನೀವು ನೋಡಬಹುದು ಎಲ್ಲಾ ಗಾಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಯಾರಾದ್ರೂ ಗಾಡಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್. ಎಲ್ಲ ಡೀಟೇಲ್ಸ್ ನಿಮ್ಗೆ ಕಳ್ಸಿಕೊಡ್ತಾರೆ. ಸೊ ಅಡ್ರೆಸ್ ಅಷ್ಟೇ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತೀವಿ, ಯಾರು ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.